ಬಂದವರಿಗೆ ಬೇಡದ್ದು ಕೊಟ್ಟು ಕಳಿಸು, ನನಗೇನು ಬೇಕಾಗಿಲ್ಲ ಅಂತ ವಿಶ್ವರಾಜ್ಯರು. ಅಂತ ವಿಚಾರದ ವಿಶ್ವರಾಜ್ಯರು ಇವತ್ತಿನ ದಿವಸ ಈ ಒಂದು ಭೂಮಿಗೆ ಬಂದು ಅವರ ನಾಮಸ್ಮರಣೆಯಲ್ಲಿ ಇಷ್ಟು ಜನ ನಾವು ಸೇರಿವಂತಂದ್ರ ಭೂಮಿಯಲ್ಲಿ ಎಂದು ಸತ್ತು ಇದ್ದಾಗ ಮಾತ್ರ ಆಗ್ತಿಲ್ಲ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಹಕ್ಕಬುಕ್ಕ ರಾಜರು ರಾಜಭ್ರಷ್ಟರಾಗಿದ್ರು, ಅವರೆಲ್ಲ ರಾಜಕ್ಕೆ ಕಳ್ಕೊಂಡಿದ್ರು. ಹ್ಯಾಂಗ ಮಾಡ್ಬೇಕು ಅಂತ ತಿಳ್ಕೊಂಡಂದಾಗ ಗುರುಗಳಾದಂತ ವಿದ್ಯಾರಣ್ಯರು ನಮಸ್ಕಾರ ಮಾಡ್ತಾರ. ಗುರುನಾಥ, ನಾವೆಲ್ಲ ರಾಜಭ್ರಷ್ಟರಾಗಿದ್ವಿ, ನಮಗ ಆಶ್ರಯ ಬೇಕು, ನಾವು ರಾಜ ಎಲ್ಲಿ ಕಟ್ಟము ಅಂತ ತಿಳ್ಕೊಂಡಂದಾಗ ಕೆಲವು ದಿನದಲ್ಲಿ ಆ ಭೂಮಿನೇ ನಿಮಗೆ ತಮ್ಮ ಸತ್ತು ತೋರಿಸ್ತದ, ನೀವು ಸಂಚಾರ ಮಾಡ್ಕೊಂತೀರಿ ಅಂತ ಹೇಳಿದ್ರು. ಆಯ್ತಂತ ತಿಳ್ಕೊಂಡು ಹಕ್ಕುಬುಕ್ಕರು ತಿರುಗಾಡ್ಕೊಂತಿದ್ದಂತ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆ ಆಯ್ತು. ಏನು ಘಟನೆ ಅಂತ ತಿಳ್ಕೊಂಡು ಕೇಳಿದ್ರೆ, ಅವ್ರ ಸಂಗಾಟ ಒಂದು 4 ಬೇಟೆ ನಾಯಿಗಳು ಕರ್ಕೊಂಡು ಸಂಚಾರ ಮಾಡ್ಕೊಂತಿದ್ರು. ಒಂದು ದಟ್ಟ ಅರಣ್ಯದಲ್ಲಿ ಹೋದಂತ ಸಂದರ್ಭದಲ್ಲಿ ಬೇಟೆ ನಾಯಿಗಳು ಪ್ರಾಣಿಗಳು ಹಿಡಿಬೇಕಾದು ಲೋಕದ ನಿಯಮ. ಮೊಲ ಆಗಲಿ ಜಿಂಕೆಗಳಾಗ್ಲಿ ತಮಗೆ ಅನುಕೂಲಕರವಾದಂತ ಪ್ರಾಣಿ ಪಕ್ಷಿಗಳನ್ನು ಹಿಡಿಯುವಂಥದ್ದು ಬೇಟೆ ನಾಯಿ ಕೆಲಸ. ಆದ್ರೆ ಇವ್ರು ತಿರುಗಾಡ್ಕೊಂತ ಹೊಂಟಂತ ಸಂದರ್ಭದಲ್ಲಿ ಏನಾಗ್ಯದಂತ ಕೇಳಿದ್ರ, ಇವ್ರು ನಾಯಿಗಳು ಕರ್ಕೊಂಡು ಹೊಂಟಾರ, ನಾಯಿ ಮುಂದೆ ಹೋಗಿತ್ತು, ಸ್ವಲ್ಪ ಹೋಗೋದ್ರಾಗ ನಾಯಿ ಇವ್ರ ಕಡೆ ಓಡಿ ಬರ್ಲಕತ್ತು. ಯಾಕಂತ ನೋಡಿದ್ರಾಗ ನಾಯಿ ಮಲಗಳ ನಾಯಿ ಬೆನ್ನಚ್ಕೊಂಡು ಹೊಂಟಿದ್ವು ಅಂತ. ಮಲ ಇದ್ದಲ್ಲಿ ನಾಯಿ ಓಡಿ ಹೋಗುವಂತದ್ದು ನಿಸರ್ಗದ ನಿಯಮ. ಆದ್ರ ಮಲಗಳೇ ನಾಯಿ ಬೆನ್ನತ್ತೇವಂದ್ರ ಈ ಭೂಮಿ ಮ್ಯಾಗ ಏನಾದಂತ ತಿಳ್ಕೊಂಡು ಗೆರೆ ಹೊಡೆದು ಅಲ್ಲಿ ಸ್ವಲ್ಪ ಹೊತ್ತು ಕುಂತು ತಮ್ಮ ವಿದ್ಯಾಗುರುಗಳಾದಂತ ವಿದ್ಯಾರಣ್ಯರಿಗೆ ಕೇಳಿದ್ರಂತ, ಗುರುನಾಥ, ನಾವು ತಿರುಗಾಡ್ಕೊಂಡು ಹೊಂಟಂತ ಸಂದರ್ಭದಲ್ಲಿ ಇಂಥ ಒಂದು ಜಾಗಕ್ಕೆ ಹೋದಾಗ ಆ ಜಾಗದಲ್ಲಿ ಬೇಟೆ ನಾಯಿಗಳು ಮಲಗಳನ್ನು ಹಿಡಿಬೇಕು ಖರೆ, ಆದ್ರೆ ಮಲಗಳೇ ಬೇಟೆ ನಾಯಿಗಳನ್ನು ಅಟ್ಟಿಸಿಕೊಂಡು ಬರ್ತಾರ. ಇದರ ತಾತ್ಪರ್ಯ ಏನಂತ ಕೇಳಿದಾಗ ಆ ಗುರುಗಳು ಹೇಳಿದ್ರಂತ, ಆ ಭೂಮಿಯಲ್ಲಿ ಸತ್ವವಾದ, ಆ ಭೂಮಿಯಲ್ಲಿ ಶಕ್ತಿ ಅದ, ಇಲ್ಲಿ ನೀವು ರಾಜಧಾನಿಯನ್ನು ಸ್ಥಾಪನೆ ಮಾಡ್ರಿ, ನೀವು ಯಾವಾಗಲೂ ಕೂಡ ಜಯಶಾಲಿಗಳಾಗಿರ್ತೀರಿ ಅಂತ ಹೇಳಿದ್ರಂತ ಗುರುಗಳು. ಹಂಗ ಸದ್ಗುರುನಾಥರು ಸುಮ್ಮನೆ ಎಲ್ಲೋ ಗುಡಿ ಕಟ್ತೀನಿ ತೇರು ಎಳಿತೀನಿ ಅಂತ ತಿಳ್ಕೊಂಡಂದ್ರೆ ಅದು ಅಸಂಬದ್ಧವಾದಂತ ವಾತಾವರಣ. ಗುರುವಿನ ಒಲಮೆ ಬೇಕು, ಗುರುವಿನ ಅಂತಃಕರಣ ಬೇಕು. ಗುರು ನಾನು ಇಲ್ಲಿ ಕುಂತು ಹೋಗ್ತೀನಿ ಅನ್ನತಕ್ಕಂಥ ದೃಷ್ಟಿ ಗುರುವಿನ ಹತ್ರ ಬಂದಾಗ ಮಾತ್ರ ಮಠ ಮಂದಿರಗಳು ಬೆಳೆಯುವಂತಾಗ್ತವ, ಕ್ಷೇತ್ರ ವೃದ್ಧಿ ಆಗಂತದ್ದಾಗ್ತದ. ಹಾಗ ಅಂತ ಒಂದು ದಾರಿಯಲ್ಲಿ ಒಂದು ಕ್ಷಣ ವಿಶ್ವರಾಜ್ಯರು ಯಾವಾಗ ಹಿಂದಕ್ಕೆ ಅವ್ರು ಇದ್ದಂತ ಸಂದರ್ಭದಲ್ಲಿ ಗವಾರದಿಂದ ತುಮಕೂರು ಹೋಗ್ತೇ ನೋಡ್ಯಾರೋ, ಇಲ್ಲಿಂದ ಆ ಕಡೆ ಹೋಗ್ತೇ ನೋಡ್ಯಾರ, ಆ ಕಡೆ ಹೋಗ್ತೇ ನೋಡಿಲ್ಲ ಗೊತ್ತಿಲ್ಲ. ಆ ಒಂದು ಕ್ಷಣ ಆ ಪುಣ್ಯಾತ್ಮ ಈ ಭಾಗಕ್ಕೆ ದೃಷ್ಟಿ ಹಾಕ್ಯಾನ ತಿಳ್ಕೊಂಡು ಅಂದಾಗ ಶಾಖಾಪುರ ಅನ್ನುವಂತ ಶಬ್ದ ಹೋಗಿ ಅಪ್ಪನ ಶಾಖಾಪುರ ಅನ್ನುವಂತ ಶಬ್ದ ಹೊತ್ಕೊಂಡು 25 ವರ್ಷಗಳ ಪರ್ಯಂತರವಾಗಿ ನಿಮ್ಮೆಲ್ಲರಗಳಿಂದ ಸೇವಾ ತಿಳ್ಕೊಂತ ನಿಮಿಷ ಅರ್ಥ ಯತ್ರ ತಿಷ್ಠಂತಿ ಯೋಗಿನ ಸ್ವದೇಶ ಮಂಗಲಂ ತೀರ್ಥಂ ತತ್ವನಂ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ನಿಮಿಷ ಆಗಲಿ ಅರೆ ನಿಮಿಷ ಆಗಲಿ ಎಲ್ಲಿ ಸದ್ಗುರುನಾಥ ಇದ್ದು ಹೋಗ್ತಾನ ಆ ಜಾಗ ಕೈಲಾಸ ಆದಂಗ ಆಗ್ತದಂತ. ಅಂತ ಅನುಭವ ಎಲ್ಲಿ ನೋಡ್ಲಕತ್ತೀವಿ ಅಂತಂದ್ರೆ ನಮ್ಮ ಅಪ್ಪನ ಶಾಖಾಪುರ ಮಠದಲ್ಲಿ ನೋಡುವಂತವರಾಗ್ತೀವಿ. ಸುಮಾರು ದಿನಗಳಿಂದ ಬೆಳ್ಕೊಂಡು ಬಂದಂತ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಒಂದು ಸಂದರ್ಭ ನಾವು ಕಾಣುವಂತವರಾಗ್ತೀವಿ. ಇತ್ತಿತ್ತಲಾಗಿ ಮೊನ್ನೆ ನಮ್ಮ ಹಿರಿಯ ಸ್ವಾಮಿಗಳವರು ಹೇಳಿದೆ, ನಾನು ಹೋಗ್ರಪ್ಪ ನೀವು ಹೋಗಿ ನೋಡ್ಕೊಂಡು ಬರ್ರಿ, ಮತ್ತ ಅಲ್ಲಿ ಏನಾದರೂ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇತ್ತಂದ್ರ ಕಮಿಟಿಯವರೊಂದಿಗೆ, ಊರನವರೊಂದಿಗೆ, ಯುವಕರೊಂದಿಗೆ ಕುಂತು ಮಾತಾಡಿಸ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಕ್ಕೆ ನೀವು ಸಜ್ಜ ಆಗ್ರಿ ಅನ್ನುವಂತ ವಿಚಾರ ತೋರಿಸ್ಕೊಂತಿರುವಂತ ಸಂದರ್ಭ. ಯಾಕಂತಂದ್ರ ಈ ಮಲ್ಲಪ್ಪ ಜರ ಹತ್ತಮುತ್ತ ರಿಪೇರಿಗೆ ಬಂದರು, ಮಲ್ಲರಾಟಪ್ಪ ಜರ ಟೈರ್ ಪೈರ್ ಹೋಗ್ಯವಂತಾನ, ಧರ್ಮಾಣ ಜರ ಇಂಜಿನ್ ಸರಿ ನಡೆಯಲಾಗ್ಯದ ಅಂತಾನ. ಮಕ್ಕಳೇ ನಿಮ್ಗೆ ಇಂಜಿನ್ ಟೈರ್ ಲೈಟ್ ನಿಮ್ಗಾವ ನಮಗಿಲ್ಲ, ನಾವು ನಿಮ್ ಸೈಲೆಟ್ ಇದ್ದವ್ರು ನಮ್ದು ಗಾಡಿ ಜರ ಆ ಕಡೆ ರಿಪೇರಿ, ಇನ್ನ ನಮ್ ಶಾಸ್ತ್ರಿಗಳಂದಂಗ ನಮ್ ಗಾಡಿ ಎಲ್ಲಿ ರಿಪೇರಿಗೆ ಹೋಗಿಲ್ಲ. ಆದ್ರೂ ಗಾಡಿ ಪೂರ ಗ್ಯಾರೇಜ್ಗೆ ಹೋಗೋದು ಬೇಡ, ಅಲ್ಲಿ ತನ ಒಂದು ಹೊಸ ಗಾಡಿ ತಂದು ಚಾಲು ಮಾಡಿದ್ರೆ ಆಯ್ತಂತ ತಿಳ್ಕೊಂಡು ಸಣ್ಣ ಸ್ವಾಮಿಗಳಿಗೆ ತಂದು
ನಿಮ್ಮ ಕೈಯಾಗ ಅಭ್ಯರ್ಥಿ ಕ್ಷೇತ್ರದ ಪರಂಪರೆಯಲ್ಲಿ ಕೊಟ್ಟಿವಿ. ಗಾಡಿ ಅವ್ರನ್ನು ಕೂಡ ಜೀಪ್ ಬೇಡ ಕರೆದರೆ ಟಮ್ ಟಮ್ ಆದಂಗ ಆಯ್ತು ಅಂತ ತಿಳ್ಕೊಂಡು ನೀವೆಲ್ಲರೂ ಕರ್ಕೊಂಡು ನಡೆಸ್ಕೊಂಡು ಹೊಂಟು ಇವತ್ತಿನ ಜಾತ್ರೆ ಬಹಳ ವೈಭವದಿಂದ ಆಗಕ್ಕೆ ಕಾರಣದ ಯುವಕರು. ನಾ ಪೂರ್ವದಲ್ಲಿ ಹೇಳಿದೆ, ಅವಾಗ ಮನುಷ್ಯರು ಬರಂಗಿದ್ದಿದ್ದಿಲ್ಲ. ಈಗ ನೀವು ಮಾಡುವಂತ ವ್ಯವಸ್ಥೆ, ನೀವು ಮಾಡಿದಂತ ರಸ್ತೆ ವ್ಯವಸ್ಥೆ, ಇಲ್ಲಿ ಹಾಕಿದಂತ ಮರಮ್ ಅನ್ರಿ, ಲೈಟ್ ಅನ್ರಿ, ನೀರು ಹೊಡೆದಂತದ್ದನ್ರಿ, ಹೂ ಅನ್ರಿ, ಎಲ್ಲ ವೈಭವಗಳು ನೋಡಿದಾಗ ಮನೆ ಸ್ವಚ್ಛ ಮಾಡಿದ್ರೆ ಮಂದಿ ಮಕ್ಕಳು ಬಂದು ಕುಂದಿರ್ತಾರೆ. ಮನಸ್ಸು ಸ್ವಚ್ಛ ಆದಾಗ ದೇವರು ಬರ್ತಾನಂತ ವಿಶ್ವರಾಜ್ಯ ಬಂದು ಒಂದು ತಾಸು 2 ತಾಸು ಇದ್ದು ಹೋಗಂಗ ನೀವು ಜಾಗ ಮಾಡಿದ್ರಿ ಎನ್ನುವಂತ ವಿಚಾರವನ್ನ ಈ ಪ್ರಸ್ತುತ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ವಿಚಾರ ಹಂಚಿಕೊಳ್ಬೇಕಾಗ್ತದೆ. ಹಾಗೆ ವಿಶ್ವರಾಜ್ಯರು ಹ್ಯಾಂಗ ತಿಳ್ಕೊಂಡು ಕೇಳಿದಾಗ ಅವರು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡಂತ ಪುಣ್ಯಾತ್ಮರವರು. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತಿಳ್ಕೊಂಡಂದಾಗ ಬದುಕಿನ ಎಲ್ಲಾ ಇಚ್ಛಿಕೆಗಳು, ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮ, ಪ್ರಾಪ್ತಿ, ಪ್ರಾಕ್ಷಮ, ವಶಿತ್ವ, ಈಶತ್ವ, ಅವೆಲ್ಲ ಸಿದ್ಧಿಗಳನ್ನ ತಾನು ಪಡೆದುಕೊಂಡು ಸಿದ್ಧಿ ತಾನು ಪಡ್ಕೊಂಡು ಆ ಸಿದ್ಧಿಗಳನ್ನ ತಾನು ಏನು ತಗೊಳ್ಳಿಲ್ಲ. ಯಾಕಂತಂದ್ರೆ ಯಾರು ಸಾಧನ ಮಾಡಿರ್ತಾರ, ಯಾರು ಸಿದ್ಧಿಗಳನ್ನ ಗಳಿಸಿರ್ತಾರ, ಅವರು ತಮ್ಮನ್ನು ತಾವು ಆ ಸಿದ್ಧಿ ಬಳಸ್ಕೊಂಡದ್ದಾದ್ರೆ ಸಿದ್ಧಿ ತತ್ಕ್ಷಣವೇ ಅವನು ಬಿಟ್ಟು ಹೋಗ್ತಾರ ಅಂತ ತಿಳ್ಕೊಂಡು ಯೋಗಿಯ ಪರಮ ಲಕ್ಷಣದಲ್ಲಿ ಬರೆಯುವಂತವ್ರಾಗ್ತಾರೆ. ಆದ್ರೆ ವಿಶ್ವರಾಜ್ಯರು ಸಿದ್ಧಿಗಳಿಗೆ ಏನ್ ಬೇಕಂತ ಕೇಳಿದ್ರೆ ನಾನು ಏನು ಬೇಕಾಗಿಲ್ಲ, ಸುಮ್ಮನೆ ಇದು ಕೈಕಾಲು ಕಟ್ಟಕೊಂಡು ಬದುಕೊಂಡಿರಿ, ಆಕಿ ಹೇಳ ನೀವು ಬಂದಿರಿ, ಮಂದಿ ಏನ್ ಬೇಡ್ತಾರ ಮಂದಿ ಕೊಟ್ಟು ಕಳಿಸಿ, ನನಗೇನು ಬೇಕಾಗಿಲ್ಲ ಅಂದ ವಿಶ್ವರಾಜ್ಯರು. ಅಂತ ಒಂದು ವಿಚಾರದಲ್ಲಿ ಇವತ್ತು ನೀವು ಎಲ್ಲಿದ್ರು ಕೂಡ, ಇವತ್ತು ವಿಶ್ವರಾಜ್ಯರ ಭೌತಿಕ ಶರೀರ ಹೋಗ್ಯಾದಂದ್ರೂ ಕೂಡ ಇದು ಕೆಡದಾದಲೇ ಕೆಡದ ಕಳಿಸ್ಬೇಕು, ಒಳ್ಳೆಯದು ಬೆಳೆಸಬೇಕು ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರೆ. ನೀವೆಲ್ಲ ಇಲ್ಲಿ ಸಂಪ್ರದಾಯಸ್ಥರು ಎದಕ್ಕಂತ ತಿಳ್ಕೊಂಡು ಅಂದ್ರೆ ಕೊಡಮುನಳ್ಳಿ ಅನ್ರಿ, ಶೆರವಾಳ ಅನ್ರಿ, ಮುಡುಗುಳ ಅನ್ರಿ, ದಿಗ್ಗಿ ಅನ್ರಿ, ಸಾದ್ಯಾಪುರ ಅನ್ರಿ, ನಮ್ಮ ಅಪ್ಪನ ಶಾಖಾಪುರ ಅನ್ರಿ, ಇವೆಲ್ಲ ಏನಂದ್ರೆ ಆತ್ಮಾನುಸಂಧಾನ ಇದ್ದಂತ ಸದ್ಭಕ್ತರು. ಅಂದ್ರೆ ನಾವೆಲ್ಲ ಅಪ್ಪನ ಮಕ್ಕಳಾಗಬೇಕು. ಈ ಜನ್ಮವಾದ ನಂತರ ನಮ್ಮ ಮೋಕ್ಷ ದೀಕ್ಷೆಯಾಗಿ ಬಂದಂತ ನಮಗ ಉದ್ಧಾರ ಆಗಬೇಕೆನ್ನತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು, ಯಾಕಂತಂದ್ರೆ ಮನುಷ್ಯ ಯಾಕೆ ಬಂದಿರ್ತಾನಂದ್ರು ಸಾಯಲಕ್ಕೆ ಬಂದಿರ್ತಾನ, ಮತ್ತ ಯಾಕೆ ಸಾಯ್ತಾನಂದ್ರೆ ಎಲ್ಲ ಅಂತ ಮತ್ತೆ ಹುಟ್ಲಕ್ ಸಾಯ್ತಾನಂತ ತಿಳ್ಕೊಂಡು ಬರೀ ಸಾಯೋದಕ್ಕೆ ಮೋಕ್ಷ ಅನ್ನಂಗಿಲ್ಲ. ಆಯ್ತು ಬಿಡಪ್ಪ ಮುಕ್ತಿ ಆಯ್ತು ಅಂತ, ಸತ್ತವನಿಗೆ ಎಂದು ಮೋಕ್ಷ ಸಿಗಂಗಿಲ್ಲ ಅಂತ. ಅರೆ ಹ್ಯಾಂಗ್ರಿ ಅಪ್ಪರ ಮೋಕ್ಷ ಅಂತ ತಿಳ್ಕೊಂಡ್ರೆ ಆಯ್ತು, ಸತ್ತ ನಂತರ ಶಿವಾಯ ನಮ್ಮ ಸತ್ತ ನಂತರ ಮೋಕ್ಷ ಅಲ್ಲ, ಸತ್ತ ನಂತರ ನಿನ್ ಚಾಲು ಆಗ್ತದಂತ ಅವಂತನದ ಬರೀ ಮಕ್ಕಳ ದಾರಿ ಕಾಕೋದು ಕುಂತೀನಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಅನುಭವದಲ್ಲಿ ತಾತ್ಕಾಲಿಕ ಸಾವು, ಸಹಜ ಸಾವು, ಮೋಕ್ಷ ಅಂತ ಕರೀತಾರೆ. ತಾತ್ಕಾಲಿಕ ಸಾವು ಅಂತ ತಿಳ್ಕೊಂಡಂದ ತಕ್ಷಣ ನೀವೆಲ್ಲ ಅಂತಿರ್ತಾರೆ, ಏನ್ರಿ ಅಪ್ಪರೇ ನಮ್ಮೂರ ಮಾನಿ ಕೆಂತನಿಕ್ ಹಿಂಗಾಗಿತ್ತು, ಅವ ಕೋಮಾದಾಗ ಹೋಗಿದ್ನಂತ ಒಂದ್ 2 ತಿಂಗಳಾದ ನಂತರ ಹೆಸರು ಬಂದಂತ. ಅವ್ನಿಗೆ ಕೇಳಿ ಯಾಕೋ ಎಲ್ಲೋಗಿ, ಎಲ್ಲಂದ್ರೆ ಗೊತ್ತೇನು, ನಾನು ಮಲ್ಕೊಂಡಂಗೆ ಆಯ್ತು, ಹಂಗೆ ಹೋಗಿದ್ದೆ ನಾನು. ಮತ್ತೆ ಇದ್ದ ಹೆಸರಿಲ್ಲ, ಹೆಸರಿದ್ನ ಮಾತಾಡಂಗಿಲ್ಲ ಅಂದ್ರೆ ಅತ್ತಮುತ್ತ ಸತ್ತಂಗೆ ಅವನಿಗೆ ತಾತ್ಕಾಲಿಕ ಸಾವು. ಮತ್ತೆ ಸಹಜ ಸಾವು ಅಂದ್ರೆ ಎಲ್ಲರೂ ಸತ್ತಿರ್ತಾರೆ. ಆ ಮಾತ್ರ ಮೋಕ್ಷ ಅಂತ ತಿಳ್ಕೊಂಡು ಯಾರಂತ ಕೇಳಿದ್ರೆ ದೇಹ ನಮ್ಮದಲ್ಲ, ಆತ್ಮದ ಅನುಭವ ಪಡ್ಕೋದಕ್ಕಾಗಿ, ಆತ್ಮಾನುಸಂಧಾನ ವ್ಯವಹಾರಕ್ಕಾಗಿ ಈ ಬಳಕೆ ಮಾಡತಕ್ಕಂಥ ದೇಹ ಇದನ್ನು ಕಳಿಸಿ ಸದ್ಗುರುನಾಥನೊಂದಿಗೆ ಆತ್ಮಾನುಸಂಧಾನ ಮಾಡಿಕೊಂಡಾಗ ನಾವು ಹೋದ ನಂತರ ನಮಗೇನು ಮುಕ್ತಾತ್ಮರಾಗ್ತಿಲ್ಲ, ಅದಕ್ಕೆ ಮೋಕ್ಷ ಮೋಕ್ಷ ಅಂತ ತಿಳ್ಕೊಂಡು ಕರೆಯುವಂತವ್ರಾಗ್ತಾರ. ಅಂತ ಮೋಕ್ಷಾಪೇಕ್ಷರಾಗಿ ಬಂದಂತ ಶಿಷ್ಯ ಸಂಪತ್ತು ನಮ್ಮ ಭಾಗದಲ್ಲಿ ಇವೆಲ್ಲ 4 ಊರುಗಳಲ್ಲಿ ನಾವು ಕಾಣತಕ್ಕಂಥವ್ರಾಗ್ತೀವಿ. ಆ ಒಂದು ವಿಚಾರದಲ್ಲಿ ಇವತ್ತು ಎಲ್ಲ ಸದ್ಭಕ್ತರು ಶಿಷ್ಯ ವರ್ಗದವರು ಕೂಡಿಕೊಂಡು ಆ ಸದ್ಗುರುನಾಥನ ಒಂದು ನಾಮಸ್ಮರಣೆಯಲ್ಲಿ ಜಾತ್ರೋತ್ಸವ ಅನ್ನುವಂಥದ್ದು ವೈಭವದಿಂದ ಮಾಡಿದ್ರಿ. ಇವತ್ತು ವಿಶ್ವರಾಜರು ಅಲ್ಲಲ್ಲಿದ್ದಂತ ನಮ್ಮ ಸಂತತಿಯವರಿಗೆ, ಸದ್ಭಕ್ತರಿಗೆ ಯಾಕೆ ಮುದ್ದೆ ಸೊಪ್ಪುಂದಾಗಿ ಬರ್ತಾನ, ಅವ್ರು ಹಂಗ ಜೀವನದಾಗ ಗಳಿಸಿದ್ರಂತ ಸೊಪ್ಪುಂದಾಗ ಬರ್ತಾರ, ಹಂಗೆ ಹೋಗಿದ್ರಂದ್ರೆ ಯಾರು ಬರ್ತಿದ್ದಿಲ್ಲ. ಯಾಕಂತಂದ್ರೆ ವಿಶ್ವರಾಜರು ನಾನು ಹೋದ ನಂತರನು ಕೂಡ ಇರಬೇಕು, ಶರೀರ ಹೋಗ್ತದ, ಹೋಗಂತ ಶರೀರ ಕಳಿಸಿದ್ರೂ ಕೂಡ ನನ್ನ ಹೆಸರು ಕೊನೆಯವರೆಗೆ ಉಳಿಬೇಕು, ಎಲ್ಲಿ ಭಕ್ತರು ನೆಲೆಸ್ತಾರ ಅಲ್ಲಿ ಹೋಗಿ ಭೇಟಿ ಆಗಬೇಕು, ಅದೇ ನನ್ನ ಜೀವನದ ಪರಮ ಗುರಿ ಅಂದ್ರೆ ವಿಶ್ವರಾಜರು. ಅದಕ್ಕೆ ಏನಂತ ತಿಳ್ಕೊಂಡಂತಾರ, ಯಾಕಂತಂದ್ರೆ
ಇವತ್ತು ನಾವು ಹೇಳ್ತಿರ್ತೀವಿ, ನಮಗೆ ಅಲ್ಲಿ ಭೇಟಿ ಆದ್ರಪ್ಪ, ಅದಕ್ಕೆ ಹೇಳ್ತಾರ ಕೂರ್ಮ ನ್ಯಾಯ, ಮತ್ಸ್ಯ ನ್ಯಾಯ, ಕುಕ್ಕುಟ ನ್ಯಾಯ ಅಂತ ತಿಳ್ಕೊಂಡಿರ್ತಾರ. ಅಂತ ವಿಶ್ವಾರಾಧ್ರಂತ ಅಣಿಮಾದಿ ಸಿದ್ಧಿ ಪುರುಷರಲ್ಲಿ ಈ ಮೂರು ನ್ಯಾಯಗಳಿರ್ತಾವಂತ. ಯಾಕಂದ್ರೆ ಹೇಳ್ತಿರ್ತಾರೆ, ಯಾರಾದ್ರೂ ನಮ್ದು ಮಾತಾಡ್ಕೋಬೇಕು, ನಿನ್ ನ್ಯಾಯ ಅಲ್ಲೋಡಪ್ಪ, ಸರಿ ಅಲ್ಲೋಡು ಅಂತ ಹೇಳ್ತಾರೆ. ಅಂದ್ರೆ ನಮ್ಮಿಬ್ಬರಲ್ಲಿ ಆಯ್ಕೆಯಾದಂತ ಒಂದು ಒಳ್ಳೆ ಗುಣಕ್ಕೆ ನ್ಯಾಯ ನ್ಯಾಯ ಅಂತ ಕರೆಯುವಂತವ್ರು ಆಗ್ತೀವಿ. ಕೂರ್ಮ ನ್ಯಾಯ ಅಂತ ತಿಳ್ಕೊಂಡ್ರೆ ಇವತ್ತು ಕೋಳಿ ಇರ್ತದೆ, ಅಲ್ಲೆಲ್ಲ ಓಡಾಡ್ಕೊಂಡು ಬರ್ತಿರ್ತದೆ. ಕೋಳಿ ಓಡಾಡ್ಕೊಂಡು ಬಂದು ತನ್ನ ಮರಿಗಳನ್ನ ತಾನಿಟ್ಟಂತ ತತ್ತಿ ಮೇಲೆ ಕೂತು ಗುಟ್ಟರು 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 ಅಂತ ತಿಳ್ಕೊಂಡು ಶಬ್ದ ಕೊಟ್ಟಾಗ ಅದಕ್ಕೊಂದು ಜೀವನ ಕೊಟ್ಟಂಗಾಗ್ತದೆ. ಇನ್ನು ಮತ್ಸ್ಯ ನ್ಯಾಯ ಅಂತ ತಿಳ್ಕೊಂಡಂದಾಗ ಮೀನ ಆ ಕಡೆ ಈ ಕಡೆ ಓಡಾಡಿ ತನ್ನ ಮಕ್ಕಳಿಗೆ ತಾನುಂಡು ಮಕ್ಕಳಿಗೆ ಹ್ಯಾಂಗ ಮಾಡ್ತಂದ್ರೆ ನಿಮ್ಮಂಗೆ ಎದೆ ಹಾಲು ಕೊಡಂಗಿಲ್ಲ, ಬಾಯಾಗ ಗುಟ್ಟಕ್ಕಿಡಂಗಿಲ್ಲ, ಅದನ್ನ ಹ್ಯಾಂಗ ಬೆಳೆಸ್ತದ ಮಕ್ಕಳಿಗೆ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಮರಿ ಬಂದು ತನ್ನ ಮರಿ ಮೀನ ಎಲ್ಲಿರ್ತದ ಅಲ್ಲಿ ದೃಷ್ಟಿ ಇಟ್ಕೊಂಡು ಅದರ ದೃಷ್ಟಿ ಇದ್ರ ದೃಷ್ಟಿ ಕೂಡಿದಾಗ ತಾಯಿ ಮೀನ ಬಾಲ ಅಳ್ಳಾಡಿಸ್ತಂತ, ಇದು ಹ್ಯಾಂಗ ಬಾಲ ಅಳ್ಳಾಡಿಸ್ತ ಹಂಗ ಮರಿ ಮೀನಿನ ಹೊಟ್ಟಿ ತುಂಬತದ. ಇದು ಮತ್ಸ್ಯ ನ್ಯಾಯ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಕೂರ್ಮ ನ್ಯಾಯ ಅಂತ ತಿಳ್ಕೊಂಡ್ರೆ ಆಮಿ ಅಂತ ನೀವೆಲ್ಲ ನೋಡಿ ತಾಂಬೇಲಿ ಅಂತಿರಲ್ಲ. ತಾಂಬೇಲಿ ನ್ಯಾಯ ಹೆಂಗಂತ ಕೇಳಿದ್ರೆ ತಾಂಬೇಲಿ ಎಲ್ಲೇ ಇರ್ತಂತ, ತನ್ನ ಮರಿ ಎಲ್ಲೇ ಇರ್ತಂತ, ಮರಿಗೆ ಹಸುವಾಗ್ಯದನ್ನುವಂಥದ್ದು ತಾಯಿ ಮರಿ ಗೊತ್ತಾಗ್ತದೆ. ಅವಾಗ ಅಲ್ಲಿದ್ದಂತ ತಾಯಿ ಮರಿ ತಾಂಬೇಲಿ ತಾನು ಅಲ್ಲೇ ಇದ್ದು ಏಕಾಗ್ರ ಚಿತ್ತದಿಂದ ಸುಮ್ಮನೆ ಕುಂತು ಒಂದು ಸಂಕಲ್ಪ ಮಾಡ್ತಂತ. ಏನ್ ಸಂಕಲ್ಪ ಅಂತಂದ್ರೆ, ನಾನು ಎಲ್ಲಿ ಮರಿಗಳೆಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ಇಲ್ಲಿದ್ದಂತ ತಾಯಿ ಮರಿಯ ಬಟ್ಟೆ ಅನುಗುಣವಾಗಿ ಅಲ್ಲಿದ್ದಂತ ಮರಿಗಳಿಗೆ ನಾ ಏಕದೃಷ್ಟಿ ಇಟ್ಟುಕೊಂಡು ನಾ ಇಲ್ಲಿ ಸ್ಮರಣೆ ಮಾಡ್ತೇನೆ. ನಾ ಸ್ಮರಣೆ ಮಾಡಿದಾಗ ನನ್ನ ಮಕ್ಕಳು ಹೊಟ್ಟೆ ತುಂಬಲಿ ಅಂತ ತಿಳ್ಕೊಂಡು ಎಲ್ಲೋ ಇದ್ದು ತಾಯಿ ಮರಿ ಅಂತ ದೂರಿದ್ದು ಮರಿ ಮಕ್ಕಳಿಗೆ ಹೊಟ್ಟೆ ತುಂಬುವಂತದ್ದಾಗ್ತದೆ. ಹಂಗ ಇಂಥ ಅನುಭವವನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ತಿಳ್ಕೊಂಡು ಕೇಳಿದಾಗ ತಾತ್ವಿಕವಾಗೆಲ್ಲ ಶಾಸ್ತ್ರೀಯ ಬದ್ಧವಾಗಿ ಇಂಥ ಅನುಭವವನ್ನು ಎಲ್ಲಿ ನೋಡ್ತೀವಿ ಅಂತ ತಿಳ್ಕೊಂಡು ಕೇಳಿದಾಗ ವಿಶ್ವಾರಾಧ್ಯ ಸಂಪ್ರದಾಯದಲ್ಲಿ ಮಾತ್ರ ಈ ಅನುಭವವನ್ನು ಕಾಣುವಂತವರಾಗ್ತೀವಿ.